ಅಯ್ಯೋ, ಇದೇನಿದು? ಶ್ರೀರಾಮಚಂದ್ರ ಧರ್ಮಪತ್ನಿ ಪರಮ ಪಾವನಳಾದ ಸೀತಾದೇವಿಯನ್ನು ದುಷ್ಟರಾವಣ ಹೊತ್ತೊಯ್ಯುತ್ತಿರುವನಲ್ಲ. ಇದು ಹೇಗೆ ಸಾಧ್ಯ? ರಾಮ ಲಕ್ಷ್ಮಣರು ಎಲ್ಲಿ ಹೋದರು? ಅವರು ಎಲ್ಲಿದ್ದಾರೆ? ನಿಲ್ಲು ರಾವಣ, ನಿಲ್ಲು! ನೀನು ಯಾರನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಎಂಬುದು ತಿಳಿದಿದೆಯೇ? ಈಕೆ ಪುರುಷೋತ್ತಮನಾದ ಶ್ರೀರಾಮನ ಧರ್ಮಪತ್ನಿ. ಏ ಪಕ್ಷಿರಾಜ, ಈಕೆ ಯಾರೆಂದು ತಿಳಿದೆ ಆಕೆಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಏ ತ್ರಿಲೋಕ ಸುಂದರಿಯನ್ನು ಲಂಕೆಗೆ ಕರೆದೊಯ್ದು ನನ್ನ ಪಟ್ಟ ಮಹಿಷಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಮಹಾತ್ಮ ಪಕ್ಷಿರಾಜ ಜಟಾಯು, ಈ ದುಷ್ಟ ರಾವಣ ವಿಪ್ರನ ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನೀವಾದರೂ ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಜಟಾಯು. ದಶರಥ ಮಹಾರಾಜರ ಮಿತ್ರರಾದ ನೀವು ನನಗೆ ಪಿತೃ ಸಮಾನ. ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಹೆದರಬೇಡ ಸೀತಾದೇವಿ, ಈ ದುಷ್ಟನನ್ನು ನಾನು ತಡೆಯುತ್ತೇನೆ. ಎಲ್ಲವೋ ರಾವಣ ರಾಜನಾದವನು ಧರ್ಮವನ್ನು ಪಾಲಿಸಬೇಕು. ಅದನ್ನು ಬಿಟ್ಟು ಪರರ ಪತ್ನಿಯನ್ನು ಅಪಹರಿಸುವ ಅಧರ್ಮದ ಕಾರ್ಯವನ್ನು ಮಾಡಬಾರದು. ಎಲೈ ಪಕ್ಷಿರಾಜ, ನಾನು ನಿನ್ನ ಧರ್ಮ ಬೋಧನೆಯನ್ನು ಕೇಳುವ ಸ್ಥಿತಿಯಲ್ಲೂ ಇಲ್ಲ, ಅಷ್ಟು ನನ್ನಲ್ಲಿ ವ್ಯವಧಾನವೂ ಇಲ್ಲ. ನನ್ನ ದಾರಿಯನ್ನು ಬಿಟ್ಟು ತೊಲಗು. ಬೇಡ ಲಂಕೇಶ್ವರ, ಬೇಡ. ಪರರ ಪತ್ನಿಯನ್ನು ಬಯಸುವ ಈ ನೀಚ ಬುದ್ಧಿಯನ್ನು ಬಿಟ್ಟು ಬಿಡು. ಧೀರನಾದವನಿಗೆ ಇದು ಶೋಭಿಸುವುದಿಲ್ಲ. ಸತ್ಪುರುಷರಾದವರು ಧರ್ಮವನ್ನು ಮೀರಿದ ಅರ್ಥವನ್ನಾಗಲಿ ಕಾಮವನ್ನಾಗಲಿ ಬಯಸುವುದಿಲ್ಲ. ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿ ಕುಲಕಳಂಕದ ಇಂಥ ಕಾರ್ಯವನ್ನು ಮಾಡಬೇಡ. ಎಲ್ಲವ ಪಕ್ಷಿರಾಜ, ನಿನ್ನಿಂದ ಧರ್ಮ ಕರ್ಮಗಳ ಪಾಠಗಳನ್ನು ನಾನು ಕಲಿಯಬೇಕಾಗಿಲ್ಲ. ನನ್ನದು ಅಧರ್ಮವೋ? ರಾಮ ಲಕ್ಷ್ಮಣರು ನನ್ನ ಸೋದರಿಯ ಕಿವಿ ಮೂಗಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದು ಧರ್ಮವೋ? ಅದಕ್ಕೆ ಪ್ರತೀಕಾರವಾಗಿಯೇ ಏ ಸೀತಾಪಹರಣ. ನಾನು ನಂಬುವುದಿಲ್ಲ. ಹಾಗೇನಾದರೂ ಆಗಿದ್ದರೆ ಅದಕ್ಕೆ ಪ್ರಬಲವಾದ ಕಾರಣವೇ ಇರಬೇಕು. ನಿನ್ನ ಸೋದರಿ ಅಂತ ಘನವಾದ ಅಪರಾಧವನ್ನೇ ಮಾಡಿರಬೇಕು. ಅಪರಾಧವಿಲ್ಲದೆ ರಾಮಚಂದ್ರ ಅಂತ ಶಿಕ್ಷೆ ಕೊಡುವುದು ಸಾಧ್ಯವೇ ಇಲ್ಲ ಎಂದು ಯೋಚಿಸಬಾರದೆ? ನಿನ್ನಂತಹ ಎಕ್ಕಶ್ಚಿತ್ ಪಕ್ಷಿಗೆ ಸಾಕ್ಷಿಯನ್ನು ತಂದು ನಿಲ್ಲಿಸಬೇಕೆ? ಅದರ ಅಗತ್ಯವಿಲ್ಲ ರಾಮಣ್ಣ. ಅಂದು ಅಲ್ಲಿ ಏನು ನಡೆದಿದೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆ ನಿನ್ನ ಸೋದರಿ ಸೀತಾದೇವಿಯನ್ನು ಕೊಲ್ಲಬೇಕೆಂದು ಮುಂದಾದಾಗಲಲ್ಲವೇ ಅವಳ ಕಿವಿಮೂಗನ್ನು ಕುಯ್ದದ್ದು. ಅವಳ ದುರ್ಬೋಧನೆಯನ್ನು ಕೇಳಿ ಬಂದ ಕರದೂಷಣರನ್ನು ಕೊಂದದ್ದು ಕ್ಷತ್ರಿಯ ಧರ್ಮವೇ ಹೊರತು ಬೇರೆಯಲ್ಲ. ಮುದಿ ಪಕ್ಷಿಯೇ, ನಾನು ಮಾಡುತ್ತಿರುವುದು ರಾಕ್ಷಸ ಧರ್ಮ. ನನ್ನ ಸೋದರಿಗಾದ ಅವಮಾನಕ್ಕೆ ನನಗೆ ತೋಚಿದಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಅಡ್ಡಿ ಬರಲು ನೀನ್ಯಾರು? ಮೊದಲು ನನ್ನ ದಾರಿಯನ್ನು ಬಿಟ್ಟು ತೊಲಗು. ಲಕ್ಷ್ಮಣ, ನಮ್ಮ ಪರ್ಣಕುಟೀರ ಕಾಣಿಸುತ್ತಿದೆ, ಆದರೆ ಸೀತೆ ಕಾಣಿಸುತ್ತಿಲ್ಲ. ಅವಳು ಇತ್ತಿದ್ದರೆ ಕುಟೀರದ ಬಾಗಿಲಲ್ಲಿ ನಮಗಾಗಿ ಕಾಯುತ್ತಾ ಕುಳಿತಿರಬೇಕಾಗಿತ್ತಲ್ಲವೇ? ಹೌದು ಸಹೋದರ, ಅತ್ತಿಗೆ ಕಾಣುತ್ತಿಲ್ಲ. ಕುಟೀರದಿಂದ ಹೊರಗಡೆ ಬರಬಾರದೆಂದು ನಾನು ಒಂದು ಗೆರೆ ಎಳೆದಿದ್ದೆ. ಯಾವುದೇ ಕಾರಣಕ್ಕೂ ಆ ರೇಖೆಯನ್ನು ದಾಟಬಾರದೆಂದು ಹೇಳಿದ್ದೆ. ಆದರೂ ಅತ್ತಿಗೆ ಕಾಣುತ್ತಿಲ್ಲವೆಂದರೆ ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಒಂದು ಮುಹೂರ್ತ ಕಾಲವಾದರೂ ಜೀವಿಸಲು ಬಯಸುವುದಿಲ್ಲ. ಸುಖ ದುಃಖಗಳಲ್ಲಿ ನನ್ನ ಸಹ ಧರ್ಮಚಾರಿಣಿಯಾದ ಅವಳು
ಎಲ್ಲಿಗೆ ಹೋದಳು ಲಕ್ಷ್ಮಣ? ಸೀತೆ ಇಲ್ಲದೆ ದೇವಲೋಕದ ಒಡೆತನವು ನಾನು ಬಯಸುವುದಿಲ್ಲ ಲಕ್ಷ್ಮಣ. ಲಕ್ಷ್ಮಣ, ಪ್ರಿಯ ಸೋದರ, ಸೀತೆ ಜೀವಂತವಾಗಿರುತ್ತಾಳೆ ತಾನೆ? ಅವಳಿಗೆ ಯಾವ ಆಪತ್ತು ಸಂಭವಿಸಿರುವುದಿಲ್ಲ ತಾನೆ? ಲಕ್ಷ್ಮಣ, ನಾನು ನನ್ನ ಸೀತೆಯನ್ನು ಮತ್ತೆ ನೋಡುತ್ತೇನೆ ತಾನೆ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಕುಟೀರದ ಒಳಗಡೆ ಇರಬಹುದು, ನೋಡಿ ಬರೋಣ. ಏಕೋ ನನ್ನ ಮನಸ್ಸು ಅಧೀರವಾಗುತ್ತಿದೆ. ಸಲ್ಲದ ಆಲೋಚನೆಗಳು ಬರುತ್ತಿವೆ. ಸೀತೆ ಜೀವಂತವಾಗಿದ್ದರೆ ಮಾತ್ರ ನಾನು ಈ ಕುಟೀರವನ್ನು ಪ್ರವೇಶಿಸುತ್ತೇನೆ. ಅವಳು ಮರಣಿಸಿದ್ದರೆ ನಾನು ಇಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ಹೇಳು, ಸೀತೆ ಜೀವಂತವಾಗಿರುವಳೋ ಇಲ್ಲವೋ ಎಂದು ನೀನೇ ಹೇಳು ಲಕ್ಷ್ಮಣ, ನೀನೇ ಹೇಳು. ಸಹೋದರ, ಶಾಂತನಾಗು. ವಿನಾಕಾರಣ ಕೆಟ್ಟದ್ದನ್ನು ಏಕೆ ಯೋಚಿಸುತ್ತಿರುವೆ? ಲಕ್ಷ್ಮಣ, ನೀನು ಅಜಾಗರೂಕನಾಗಿದ್ದ ಸಮಯದಲ್ಲಿ ಸೀತೆಗೆ ರಾಕ್ಷಸರಿಂದ ಯಾವ ಆಪತ್ತು ಒದಗಿ ಬರಲಿಲ್ಲ ತಾನೆ? ಆ ದುಷ್ಟ ರಾಕ್ಷಸರು ಅವಳನ್ನು ತಿಂದು ಹಾಕಲಿಲ್ಲ ತಾನೆ? ಇಲ್ಲ ಸಹೋದರ, ಹಾಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದರೂ ಆಗಿದ್ದರೆ ನಾನು ಸೀತೆಯ ವಿರಹದಿಂದ ಸತ್ತು ಹೋಗುತ್ತೇನೆ ಲಕ್ಷ್ಮಣ. ನೀನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಿ ಹೋಗಬೇಕಾಗುತ್ತದೆ. ಬೇಡ ರಾವಣ, ನಿನ್ನ ಹಠ ದಿಟವಾಗಲು ನಿನಗೇ ಕೆಡನುಂಟು ಮಾಡುತ್ತದೆ. ಕೂಡಲೇ ಸೀತಾದೇವಿಯನ್ನು ಬಿಟ್ಟು ಲಂಕೆಯನ್ನು ಸೇರಿಕೊ. ಇಂದ್ರನ ವಜ್ರಾಯುಧವು ವೃತಾಸುರನನ್ನು ದಯಿಸಿದಂತೆ ಅಗ್ನಿರೂಪನಾದ ಶ್ರೀರಾಮನ ನೋಟವೇ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಎಲ್ಲವೋ ಉತ್ತರ ಪಕ್ಷಿಯೇ, ಎಲ್ಲಿಂದ ತೊಲಗುತ್ತೀಯೋ ಅಥವಾ ನನ್ನ ಕೋಪಾಗ್ನಿಗೆ ಆಹುತಿಯಾಗುತ್ತೀಯೋ? ಕೆಲವು ರಾವಣ, ಪಕ್ಷಿ ರಾಜ್ಯದ ಪಾಲಕನಾದ ನನಗೆ 60,000 ವರ್ಷಗಳಾಗಿವೆ. ಸಾಕಷ್ಟು ವೃದ್ಧನಾಗಿದ್ದೇನೆ ಎಂಬುದು ನಿಜ. ನೀನು ಶಕ್ತಿಯುತನಾಗಿರುವೆ, ಆಯುಧಗಳಿವೆ. ಆದರೂ ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು.
ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಮೋಸ ಗಳಿಸಿದವರಿಗೆ ಅದು ಕಷ್ಟವೇ ಲಕ್ಷ್ಮಣ. ಕಪಟಿಯಾದ ದುರಾತ್ಮನಾದ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ನಿಮ್ಮಿಬ್ಬರಿಗೆ ಭಯವಾಗಿರುತ್ತದೆ. ಅದು ರಾಕ್ಷಸ ಮಾಯೆ ಎಂದು ನೀನು ನಂಬಿರಬಹುದು ಲಕ್ಷ್ಮಣ, ಆದರೆ ಸೀತೆಗೆ ಅದು ನಂಬಿಕೆ ಬಂದಿರುವುದಿಲ್ಲ. ಭಯ ವಿಪರೀತವಾಗಿ ಅವಳು ನಿನ್ನನ್ನು ನನ್ನ ಸಹಾಯಕ್ಕೆ ಹೋಗುವಂತೆ ಬಲವಂತಪಡಿಸಿರುತ್ತಾಳೆ. ಹೌದು ಸಹೋದರ, ನಿನ್ನ ಮಾತು ನಿಜ. ನಾನು ಎಷ್ಟು ಹೇಳಿದರೂ ಅತ್ತಿಗೆಗೆ ನಂಬಿಕೆ ಬರಲಿಲ್ಲ. ಆದರೆ ನೀನು ತಪ್ಪು ಮಾಡಿದೆ ಲಕ್ಷ್ಮಣ. ಸೀತೆ ಒಬ್ಬಳನ್ನೇ ಬಿಟ್ಟು ಬಂದು ನೀನು ಮಹಾ ತಪ್ಪು ಮಾಡಿದೆ. ಖರ ದೂಷಣರ ವಧೆಯಿಂದ ಕೆರಳಿದ ರಾಕ್ಷಸರು ಸಂಚು ಮಾಡಿ ನಮ್ಮನ್ನು ದೂರ ಮಾಡಿ ಸೀತೆಯನ್ನು ಅಪಹರಿಸಿರಬಹುದು. ಅವಳನ್ನು ಕೊಂದು ಹಾಕಿದ್ದರೆ ಏನು ಗತಿ? ಸಹೋದರ, ಬೇಡ, ಅಂತ ಕೆಟ್ಟ ಯೋಚನೆ ಮಾಡಬೇಡ. ಲಕ್ಷ್ಮಣ, ನೀನು ಸೀತೆಗೆ ರಕ್ಷಕನಾಗಿರುತ್ತೀಯಾ ಎಂಬ ವಿಶ್ವಾಸದಿಂದಲೇ ನಾನು ಅವಳನ್ನು ಬಿಟ್ಟು ಹೋದೆ. ನೀನು ಒಬ್ಬನೇ ನನ್ನ ಹುಡುಕಿಕೊಂಡು ಬಂದಾಗಲೇ ಯಾವುದೋ ಒಂದು ಅನಾಹುತ ಸಂಭವಿಸಿರಬಹುದು ಎಂಬ ಸಂದೇಹ ಉಂಟಾಯಿತು. ನನ್ನ ಮನಸ್ಸು ಯಾವುದೋ ಒಂದು ಅನಿಷ್ಟದ ಸೂಚನೆಯಿಂದ ಕಳವಳಿಸತೊಡಗಿತು. ಸಹೋದರ, ನಾನು ಸ್ವ ಇಚ್ಛೆಯಿಂದ ಅತ್ತಿಗೆಯನ್ನು ಬಿಟ್ಟು ಬರಲಿಲ್ಲ. ಆದರೆ ಅವರ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಲಾರದೆ ಅವರನ್ನು ಬಿಟ್ಟು ಬರಲೇಬೇಕಾಯಿತು. ಆ ರಾಕ್ಷಸನ ಬಾಯಿಂದ ನಿನ್ನ ಧ್ವನಿಯಲ್ಲಿ ಆ ಅರ್ಥ ಸ್ವರವನ್ನು ಕೇಳಿದ ಅತ್ತಿಗೆ ಹೆದರಿಬಿಟ್ಟರು. ದುಃಖದಿಂದ ಆವೇಶಭರಿತರಾಗಿ ನಿನ್ನ ಸಹಾಯಕ್ಕೆ ಹೋಗುವಂತೆ ಮತ್ತೆ ಮತ್ತೆ ಒತ್ತಾಯಿಸಿದರು. ನಾನು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಇದನ್ನೆಲ್ಲ ನಂತರ ಮಾತಾಡೋಣ. ನಾನು ಹೋಗಿ ಖಡ್ಗವನ್ನು ತರುತ್ತೇನೆ. ಈಗ ನಾವು ಸುತ್ತಮುತ್ತಲೂ ಎಲ್ಲ ಅರಣ್ಯ ಪ್ರದೇಶವನ್ನು ಹುಡುಕಬೇಕು. ಆಗಲಿ ಸಹೋದರ, ಹಾಗೆಯೇ ಮಾಡೋಣ. ಲಕ್ಷ್ಮಣ, ನಡೆ. ಸೀತೆ, ನೀನು ಹೆದರಬೇಡ. ನಾನು ನಿನ್ನನ್ನು ಸುರಕ್ಷಿತವಾಗಿ ರಾಮ ಲಕ್ಷ್ಮಣರಿಗೆ ಒಪ್ಪಿಸುತ್ತೇನೆ.
ಮುದಿ ಪಕ್ಷಿ ಎಲೈ ಮುದಿ ಪಕ್ಷಿಯೇ, ನನಗೆ ಪಂಥ ಆಹ್ವಾನ ನೀಡುತ್ತೀಯ? ಏ ರಾವಣೇಶ್ವರನನ್ನೇ ಅಡ್ಡಿಪಡಿಸುತ್ತೀಯ? ತೆಪ್ಪಗೆ ಇದ್ದಿದ್ದರೆ ಎಂತ ದುಸ್ಥಿತಿ ನಿನಗೆ ಒದಗುತ್ತಿರಲಿಲ್ಲ. ಜಟಾಯು, ನನ್ನನ್ನು ರಕ್ಷಿಸಲು ಹೋಗಿ ಈ ದುಷ್ಟ ರಾಕ್ಷಸನಿಂದ ನಿನ್ನ ರೆಕ್ಕೆಗಳನ್ನು ಕಳೆದುಕೊಳ್ಳುವಂತಾಯಿತೆ. ಅಯ್ಯೋ, ನಿನ್ನ ಈ ದುಸ್ಥಿತಿಗೆ ನಾನೇ ಕಾರಣಳಾದೆ. ಸೀತೆ, ನನಗಾಗಿ ಚಿಂತಿಸಬೇಡ. ವಯೋವೃದ್ಧನಾದ ನಾನು ಸಾಯಲು ಎದುರುವುದಿಲ್ಲ. ಆದರೆ ಈ ಪಾಪಿಯಿಂದ ನಿನ್ನನ್ನು ರಕ್ಷಿಸಲು ನಾನು ವಿಫಲನಾದೆನೆಂದು ದುಃಖವಾಗುತ್ತಿದೆ. ಅಯ್ಯೋ ದುರ್ವಿಧಿಯೇ, ಇದೇನಾಗಿ ಹೋಯಿತು? ಮಹಾತ್ಮನಾದ ಜಟಾಯು ದಾರುಣ ಸಾವಿಗೆ ತುತ್ತಾಗುವಂತಾಯಿತಲ್ಲವೇ? ಎಲೈ ಸುಂದರಿ, ಈಗಲಾದರೂ ನನ್ನ ಪರಾಕ್ರಮವೇನೆಂದು ಅರ್ಥ ಮಾಡಿಕೊಂಡೆಯಲ್ಲ. ನನ್ನನ್ನು ಕೆಣಕಿದರೆ ಯಾವ ಗತಿ ಬರುವುದೆಂದು ಈಗಲಾದರೂ ಅರ್ಥ ಮಾಡಿಕೋ. ಈ ಮೋದಿ ಪಕ್ಷಿಯ ಸಾಹಸವನ್ನು ನಂಬಿ ನಿನಗೆ ಬಿಡುಗಡೆಯಾಗುವುದೆಂದು ಭಾವಿಸಿದ್ದೆಯಾ? ನೀಚ ರಾವಣ, ವಯಸ್ಸಾದ ನನ್ನನ್ನು ಕೊಂದು ನೀನು ಮಹಾವೀರನೆಂದು ಕೊಚ್ಚಿಕೊಳ್ಳಬೇಡ. ನೀನು ನಿಜವಾದ ವೀರನೇ ಆಗಿದ್ದರೆ ರಾಮನೊಡನೆ ಯುದ್ಧ ಮಾಡು. ಆಗ ನಿನ್ನ ಸೋದರರಾದ ಆ ದೂಷಣರಂತೆ ನೀನು ಹತನಾಗಿ ನೆಲಕ್ಕೆ ಬೀಳುವೆ. ಸಾಕು ಮಾಡು. ಸಾಯುವ ಸಮಯದಲ್ಲಿ ಪೌರುಷದ ಮಾತುಗಳನ್ನಾಡಬೇಡ. ಅಧರ್ಮದ ಮನೆಯಲ್ಲಿ ಹೀನ ಕಾರ್ಯ ಮಾಡುವ ನಿನ್ನಂತವನು ಪೌರುಷವಂತನಲ್ಲ ರಾವಣ. ನನ್ನ ರೆಕ್ಕೆಗಳನ್ನು ಕತ್ತರಿಸಿ ವೀರನೆಂದು ಹೆಮ್ಮೆ ಪಡುವ ನಿನ್ನ ಅಹಂಕಾರಕ್ಕೆ ಧಿಕ್ಕಾರವಿರಲಿ. ನಿನ್ನ ಧಿಕ್ಕಾರ ನನಗೇನು ಮಾಡಬಲ್ಲದು? ಸ್ವಲ್ಪ ಹೊತ್ತಿನಲ್ಲೇ ಸತ್ತು ಹೆಣವಾಗುವ ನೀನು ನನ್ನನ್ನೇನು ಮಾಡಲಾರೆ. ನೋಡುತ್ತಿರು, ನೀನು ನೋಡುತ್ತಿರುವಂತೆಯೇ ಈ ಸೀತೆಯನ್ನು ನಾನು ಆಕಾಶ ಮಾರ್ಗದಲ್ಲಿ ಕೊಂಡೊಯ್ಯುತ್ತೇನೆ. ನೀಚ, ಬಿಡು ನನ್ನನ್ನು, ಬಿಡು ನನ್ನನ್ನು. ಜಟಾಯು, ನೀಚ, ಬಿಡು, ಬಿಡು ನನ್ನನ್ನು. ಜಟಾಯು, ದುಷ್ಟ ರಾವಣ, ನೀನು ರಾಮನಿಂದ ಹತನಾಗುವ ಕಾಲ ಸನ್ನಿಹಿತವಾಯಿತು. ಛೀ ನೀಚ, ಬಿಡು ನನ್ನನ್ನು. ಸಹೋದರ, ಅತ್ತಿಗೆ ಓಡಾಡುತ್ತಿದ್ದ ಎಲ್ಲ ಸ್ಥಳಗಳನ್ನು ನೋಡಿದ್ದಾಯಿತು. ಆದರೆ ಅವರು ಎಲ್ಲಿಯೂ ಕಾಣಲಿಲ್ಲ. ಇಲ್ಲದ ಸೀತೆ ಎಲ್ಲಿ ಕಾಣುತ್ತಾಳೆ ಲಕ್ಷ್ಮಣ? ನನ್ನ ಆಜ್ಞೆಯಂತೆ ನೀನು ಸೀತೆಯನ್ನು ರಕ್ಷಿಸುತ್ತಾ ಇಲ್ಲಿಯೇ ಇದ್ದಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಾವು ಅವಳನ್ನು ಹೀಗೆ ಹುಡುಕುವಂತಿರಲಿಲ್ಲ ಲಕ್ಷ್ಮಣ. ಸಹೋದರ, ನನ್ನನ್ನು ಕ್ಷಮಿಸು. ಆದರೆ ಬರಲೇಬೇಕಾದಂತಹ ಅನಿವಾರ್ಯ ಪ್ರಸಂಗ ಒದಗಿತು. ಯಾವ ರಾಕ್ಷಸ ಬಂದರೂ ನಿನ್ನನ್ನು ಜಯಿಸುವುದು ಅಸಾಧ್ಯವೆಂದು ಸಾರಿ ಸಾರಿ ಹೇಳಿದೆ. ಆದರೆ ಅತ್ತಿಗೆ ಕೇಳಲಿಲ್ಲ. ನೀನು ಆಪತ್ತಿಗೆ ಸಿಕ್ಕಿರುವೆ ಎಂದೇ ನಂಬಿದರು. ದುಃಖಾವೇಶದ ಭರದಲ್ಲಿ ನನಗೆ ಎಂತಹ ಮಾತುಗಳನ್ನಾಡಿದರು ಗೊತ್ತೇ ಸಹೋದರ? ನೀನು ನನ್ನ ರಕ್ಷಣೆಗಾಗಿ ಇಲ್ಲಿಲ್ಲ. ನನ್ನ ರಕ್ಷಣೆಯ ನೆಪದಲ್ಲಿ ನಿನ್ನ ಸೋದರನಿಗೆ ಕೇಡಾಗಲಿ ಎಂದು ನೀನು ಕಾಯುತ್ತಿರುವಂತಿದೆ. ನನ್ನ ಸ್ವಾಮಿಯ ವಿನಾಶವೇ ನಿನ್ನ ಉದ್ದೇಶವಾಗಿರುವಂತಿದೆ. ಅತ್ತಿಗೆ, ಇಂತಹ ಮಾತುಗಳನ್ನಾಡುತ್ತಿರುವಿರಿ. ನಾನು ಸರಿಯಾದ ಮಾತನ್ನೇ ಆಡುತ್ತಿರುವೆ. ನಿನ್ನಲ್ಲಿ ದುರುದ್ದೇಶವಿಲ್ಲದಿದ್ದರೆ
ನಿನ್ನ ಸೋದರನ ಆರ್ತ ಧ್ವನಿಯನ್ನು ಕೇಳಿದ ಮೇಲೂ ನೀನು ಇಲ್ಲಿರುತ್ತಿರಲಿಲ್ಲ. ನೀನು ನನ್ನ ಮೇಲಿನ ಮೋಹದಿಂದಲೇ ನಮ್ಮ ಜೊತೆಯಲ್ಲಿ ಬಂದಿರುವಂತಿದೆ. ಶಿವ ಅತ್ತಿಗೆಯ ಅಂತ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ನನಗೆ ಎದೆ ಒಡೆಯುವಷ್ಟು ವೇದನೆಯಾಯಿತು. ಮಾತಾ ಪಿತೃಗಳಂತೆ ಪೂಜಿಸುತ್ತಿರುವ ನನ್ನನ್ನು ಅಂಥ ಗುರುತರವಾದ ಆಪಾದನೆಗೆ ಗುರಿ ಮಾಡಿದಾಗ ನಾನು ಏನು ಮಾಡಬೇಕಾಗಿತ್ತು? ಅನ್ಯ ಮಾರ್ಗವಿಲ್ಲದೆ ನಾನು ಹೊರಟು ಬಂದೆ. ಆ ಕ್ಷಣದಲ್ಲಿ ನಿನ್ನ ಪ್ರತಿಕ್ರಿಯೆ ಸಹಜವಾಗಿಯೇ ಇರಬಹುದು ಲಕ್ಷ್ಮಣ. ಆದರೆ ಅದರ ಪರಿಣಾಮವನ್ನು ಕಂಡು ನೀನು ಮಾಡಿದ್ದು ಸರಿ ಎನಿಸುತ್ತಿಲ್ಲ ನನಗೆ. ಕೋಪದ ಆವೇಶದಲ್ಲಿ ಹೆಂಗಸು ನುಡಿದ ಕಠೋರ ಮಾತುಗಳನ್ನು ಕೇಳಿ ವಿವೇಕಿಯಾದ ನೀನು ಆತುರದ ನಿರ್ಧಾರವನ್ನು ಕೈಗೊಳ್ಳಬಾರದಾಗಿತ್ತು. ನನ್ನ ಸೀತೆಯನ್ನು ಒಬ್ಬಳೆ ಬಿಟ್ಟು ಬರಬಾರದಾಗಿತ್ತು ಲಕ್ಷ್ಮಣ. ಆದರೆ ನೀನು ಹೋಗದಿದ್ದರೆ ನಾನು ಪ್ರಾಣಾರ್ಪಣೆ ಮಾಡುವುದಾಗಿ ಅತ್ತಿಗೆ ಪಟ್ಟು ಹಿಡಿದಾಗ ನಾನು ಏನು ಮಾಡಬೇಕಾಗಿತ್ತು ಸಹೋದರ? ನೀನು ಅಲ್ಲಿಂದ ದೂರ ಹೋದಂತೆ ಮಾಡಿ ಅವಳನ್ನು ಮರೆಯಿಂದ ಕಾವಲು ಕಾಯಬೇಕಾಗಿತ್ತು ಲಕ್ಷ್ಮಣ. ನೀನು ಕೋಪಕ್ಕೆ ವಶನಾಗಿ ದುಡುಕ್ಬಿಟ್ಟೆ ಲಕ್ಷ್ಮಣ, ದುಡುಕ್ಬಿಟ್ಟೆ. ನನ್ನ ಆಜ್ಞೆಯನ್ನು ಮೀರಿಬಿಟ್ಟೆ. ಹೌದು ಸಹೋದರ, ನಾನು ದುಡುಕಿ ಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು. ಈಗ ನನ್ನ ಸೀತೆಯನ್ನು ಎಲ್ಲಿ ಅಂತ ಹುಡುಕುವುದು? ಅವಳನ್ನು ಯಾರಾದರೂ ಅಪಹರಿಸಿರಬಹುದೇ? ಅಥವಾ ಕಾಡಿನಲ್ಲಿ ದಾರಿ ತಪ್ಪಿಸಿಕೊಂಡಿರಬಹುದೇ? ರಾಕ್ಷಸರು, ಕಾಡು ಮೃಗಗಳು ಅವಳನ್ನು ತಿಂದು ಹಾಕಿದರೆ? ಅಥವಾ ವಿನೋದಕ್ಕಾಗಿ ಅವಳು ಇಲ್ಲಿಯೇ ಎಲ್ಲಾದರೂ ಬಚ್ಚಿಟ್ಟುಕೊಂಡು ಇರಬಹುದೇ? ಅಥವಾ ಲಕ್ಷ್ಮಣ, ಅವಳು ನದಿಯ ಬಳಿಗೆ ಹೋಗಿರಬಹುದೇ? ಸಹೋದರ, ನಾನು ಅಲ್ಲೂ ಹೋಗಿ ನೋಡಿದೆ, ಸುತ್ತಮುತ್ತ ಎಲ್ಲ ಪ್ರದೇಶಗಳಲ್ಲೂ ನೋಡಿದೆ. ಆದರೆ ಅತ್ತಿಗೆ ಕಾಣಲಿಲ್ಲ. ಹಾಗಾದ್ರೆ ನನ್ನ ಸೀತೆ ಎಲ್ಲಿ? ಏನಾದಳು ಅವಳು? ಜಾನಕಿ, ಎಲ್ಲಿ ನೀನು? ನನ್ನನ್ನು ಬಿಟ್ಟು ಏಕೆ ಹೋದೆ? ಸಹೋದರ, ಶಾಂತನಾಗು, ಸಮಾಧಾನ ತಂದು ಈಗ ಅತ್ತಿಗೆಯನ್ನು ಹುಡ್ಕೋಣ. ನಡೆ. ಸ್ವಾಮಿ, ಯಾರಾದರೂ ಕಾಪಾಡಿ ನನ್ನನ್ನು. ಸ್ವಾಮಿ, ನನ್ನನ್ನು ಕಾಪಾಡಿ. ಲಕ್ಷ್ಮಣ. ಸ್ವಾಮಿ, ನನ್ನನ್ನು ಕಾಪಾಡಿ. ಸುಂದರಿ, ಆ ಜಟಾಯು ನಿನ್ನನ್ನು ರಕ್ಷಿಸುವೆನೆಂಬ ಭ್ರಮೆಯಲ್ಲಿದ್ದೆಯಲ್ಲವೇ? ಅವನ ಪಾಲಿಗೆ ನಾನೇ ಕಾಲಯಮನಾದೆ. ಛೀ ನೀಚ! ಈಗ ನೀನು ಕಾಲನ ಪಾಶಕ್ಕೆ ಸಿಕ್ಕಿಕೊಂಡಿರುವೆ. ಮೃತ್ಯು ನಿನ್ನ ಕೊರಳಿಗೆ ಸುತ್ತಿಕೊಳ್ಳುತ್ತಿದೆ. ಅದರಿಂದ ನೀನು ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನಂತಹ ಶೂರನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀನು ಶೂರನಲ್ಲ, ಮಹಾ ಹೇಡಿ. ನೀನು ವೀರನಾದರೆ ನನ್ನ ರಾಮನ ಎದುರು ನಿಂತು ಯುದ್ಧ ಮಾಡು. ನಿನ್ನ ಪೌರುಷವೇನೆಂದು ಆಗ ತಿಳಿಯುತ್ತದೆ. ರಾಮ? ಇನ್ನೆಲ್ಲಿಯ ರಾಮ? ಮರೆತು ಬಿಡು. ಸ್ವಾಮಿ ರಾಮಚಂದ್ರ, ಎಲ್ಲಿದ್ದೀರಿ? ಈ ನೀಚ ರಾಕ್ಷಸನಿಂದ ನನ್ನನ್ನು ರಕ್ಷಿಸಿ. ನಾಚಿಕೆ ಕೆಟ್ಟ ಈ ಕಳ್ಳನನ್ನು ಕೊಂದು ನನ್ನನ್ನು ರಕ್ಷಿಸಿ ಸ್ವಾಮಿ, ನನ್ನನ್ನು ರಕ್ಷಿಸಿ. ವೃಥಾ ಏಕೆ ಪ್ರಾಪಿಸುತ್ತಿರುವೆ ಸುಂದರಿ? ನಾನು ನಿನ್ನನ್ನು ಹೊತ್ತುಕೊಂಡು ಬಂದೆ ಎಂದ ತಕ್ಷಣ ರಾಮನು ನನ್ನ ಪರಾಕ್ರಮಕ್ಕೆ ಹೆದರಿ ನಿನ್ನನ್ನು ಮರೆತು ಬಿಟ್ಟಿರುತ್ತಾನೆ. ಕೆಲವೋ ನೀಚ ರಾವಣ ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ವೇಷ ಮರೆಸಿಕೊಂಡು ಕಳ್ಳನಂತೆ ನನ್ನನ್ನು ಅಪಹರಿಸಿಕೊಂಡು ಓಡಿ ಹೋಗುತ್ತಿರುವ ನಿನ್ನದೆಂಥ ಪರಾಕ್ರಮ! ಇಂತಹ ನೀಚ ಕರ್ಮವನ್ನು ಮಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಆಗುವುದಿಲ್ಲ.
ನಾಚಿಕೆಯಾಗುವುದಿಲ್ಲ. ನಿನ್ನಂತಹ ತ್ರಿಲೋಕ ಸುಂದರಿಯನ್ನು ಪಡೆಯಲು ಯಾವ ಮಾರ್ಗ ಅನುಸರಿಸಿದರೂ ಅದಕ್ಕೆ ಲಜ್ಜೆ ಪಡಬೇಕಾಗಿಲ್ಲ. ಛೀ ಕಾಮುಕನೆ, ನಿನ್ನ ಸ್ವಾರ್ಥಕ್ಕಾಗಿ ಮಾಯಾ ಜಿಂಕೆಯ ನೆಪದಲ್ಲಿ ನನ್ನ ಪತಿ ಮೈದುನರನ್ನು ದೂರ ಮಾಡಿದೆ. ಮಹಾತ್ಮರಾದ ಜಟಾಯುವನ್ನು ಕತ್ತರಿಸಿದೆ. ಇಂತಹ ಮಹಾ ಸಾಹಸವನ್ನು ತೋರಿ ಹೆಮ್ಮೆಯಿಂದ ಬೀಗುತ್ತಿರುವ ನಿನ್ನ ಪರಾಕ್ರಮಕ್ಕೆ ಧಿಕ್ಕಾರವಿರಲಿ. ನೀನು ವೀರನಲ್ಲ, ನರಿ, ಮೋಸಗಾರ ನರಿ. ಅಲ್ಲ, ಆ ಹೆಂಗಸು ಈ ಗಂಟನ್ನು ಮೇಲಿನಿಂದ ಏಕೆ ಎಸೆದಳು? ಅವಳ್ಯಾರು? ಆ ರಾಕ್ಷಸನ ಜೊತೆ ಆಕಾಶ ಮಾರ್ಗದಲ್ಲಿ ಏಕೆ ಹೋಗುತ್ತಿದ್ದಳು? ಅವಳೇ ಹೋಗುತ್ತಿದ್ದಳೋ ಅಥವಾ ಆಕೆಯನ್ನು ಬಲವಂತವಾಗಿ ಕರೆದೊಯ್ಯಲಾಗುತ್ತಿತ್ತೋ? ಹೌದೌದು, ಅದೇ ಸರಿ. ಆ ತರುಣಿಯನ್ನು ಅಪಹರಿಸಿರಬೇಕು. ಒಂದು ವೇಳೆ ಸಂಬಂಧಿಸಿದವರಿಗೆ ಈ ವಿಷಯ ತಿಳಿಸಲೆಂದು ಈ ಗಂಟನ್ನು ಎಸೆದಿರಬೇಕು. ಅವಳ್ಯಾರು? ಅವಳ ಕಡೆಯವರು ಯಾರೆಂದು ತಿಳಿಯುವುದು ಹೇಗೆ? ತಿಳಿಯದಿದ್ದರೂ ಮುಂದೆ ಯಾರಾದರೂ ಹುಡುಕಿಕೊಂಡು ಬರಬಹುದು. ಒಂದು ವೇಳೆ ಬಂದರೆ ದಕ್ಷಿಣ ದಿಕ್ಕಿಗೆ ಒಬ್ಬ ರಾಕ್ಷಸ ಒಬ್ಬ ತರುಣಿಯನ್ನು ಎಳೆದುಕೊಂಡು ಹೋಗುತ್ತಿದ್ದನೆಂದು ಹೇಳಬಹುದಲ್ಲವೇ? ಪಾಪ, ಯಾವನ ದುಷ್ಟ ಹೆಂಗಸೋ ಏನೋ. ಏನೇ ಆಗಲಿ, ಈ ವಿಷಯವನ್ನು ನಮ್ಮ ಸುಗ್ರೀವರಾಜನಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಬನ್ನಿ ಹೋಗೋಣ. ನಿನ್ನ ಹೂಗಳೆಂದರೆ ನನ್ನ ಸೀತೆಗೆ ಬಹಳ ಪ್ರೀತಿ. ಪ್ರತಿದಿನ ನಿನ್ನ ಬಳಿಗೆ ಬರುತ್ತಿದ್ದಳು, ನಿನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ಈ ದಿನವೂ ಅವಳು ನಿನ್ನ ಬಳಿಗೆ ಬಂದಿರಬಹುದಲ್ಲವೇ? ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಿರಬಹುದಲ್ಲವೇ? ಹೇಳು ನನ್ನ ಪ್ರಾಣ ಪ್ರಿಯಳಾದ ಸೀತೆ. ನನ್ನ ಸೀತೆಗೆ ಆ ವೃಕ್ಷವೆಂದರೆ ಬಹಳ ಮೋಹ. ಪ್ರತಿದಿನ ಇದರ ನೆರಳಿನಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದಳು.
ಎತ್ತರವಾಗಿ ಬೆಳೆದುಕೊಂಡಿರುವ ನಿನಗೆ ಸರ್ವ ಮಂಗಳಿಯಾದ ನನ್ನ ಸೀತೆ ಎಲ್ಲಿರುವಳೆಂದು ನಿಮಗೆ ಕಾಣಬೇಕಲ್ಲವೇ? ಲಕ್ಷ್ಮಣ, ಈ ವೃಕ್ಷವು ನನ್ನೊಂದಿಗೆ ಮಾತನಾಡುತ್ತಿಲ್ಲ. ಪ್ರತಿದಿನ ನನ್ನ ಸೀತೆಯೊಂದಿಗೆ ಮಾತನಾಡುತ್ತಿದ್ದ ಈ ಗಿಡ ಮರ ಬಳ್ಳಿಗಳು ನನ್ನೊಂದಿಗೆ ಏಕೆ ಮಾತನಾಡುತ್ತಿಲ್ಲ? ಎಲೆ ಜಿಂಕೆ ಮರಿಯೇ, ನಿನ್ನ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳನ್ನುಳ್ಳ ನನ್ನ ಜಾನಕಿ ಎಲ್ಲಿರುವನೆಂದು ನೀನಾದರೂ ನನಗೆ ತಿಳಿಸು. ಬೇಗ ಹೇಳು. ಅವಳನ್ನು ಕಾಣದೆ ಕಳವಳಿಸುತ್ತಿರುವ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸು. ಅಯ್ಯೋ ಲಕ್ಷ್ಮಣ, ಆ ಜಿಂಕೆಗೂ ನನ್ನ ಮೇಲೆ ಕರುಣೆ ಇಲ್ಲವಲ್ಲ? ನನ್ನ ಪ್ರಾಣ ಪ್ರಿಯ ಸೀತೆ ಎಲ್ಲಿರುವಳೆಂದು ಅದು ನನಗೆ ತಿಳಿಸುತ್ತಿಲ್ಲ. ಛೆ. ನಿಲ್ಲು. ನನ್ನನ್ನು ಮೀರಿ ಮುಂದೆ ಹೋದರೆ ನಿನಗೆ ಅಪಾಯ ಖಂಡಿತ. ಇದಾವುದು ಇನ್ನೊಂದು ಹದ್ದು. ಆ ಮುದಿ ಹದ್ದು ಜಟಾಯುವೆ ನನ್ನ ಮೇಲೆ ಆಕ್ರಮಣ ಮಾಡಿ ನಾನು ಮೂರ್ಛೆ ಬೀಳುವಂತೆ ಮಾಡಿದ. ಇದಾದರೂ ಇನ್ನೂ ಹರೆಯದ ಹದ್ದು. ಇದರ ಮೇಲೂ ನಾನು ಪರಾಕ್ರಮ ಪ್ರದರ್ಶಿಸಲು ಪ್ರಯತ್ನಿಸಿ ಕಾಲಹರಣ ಮಾಡುವುದು ವಿವೇಕವಲ್ಲ. ಉಪಾಯವಾಗಿ ಇದರಿಂದ ಪಾರಾಗಿ ಹೋಗುವುದೇ ಸೂಕ್ತ. ಎಲ್ಲವೋ ಖೇಚರ, ಏನನ್ನು ಯೋಚಿಸುತ್ತಿರುವೆ? ನಾನು ಏನನ್ನು ಯೋಚಿಸುತ್ತಿಲ್ಲ. ನಿನ್ನಂತಹ ಮಹಾಹದ್ದನ್ನು ಕಂಡು ಅಚ್ಚರಿಯಿಂದ ನನಗೆ ಮಾತೇ ಹೊರಡದಂತಾಗಿದೆ. ನೀನು ಯಾರು ಪಕ್ಷಿರಾಜ? ನಾನು ಯಾರೆಂಬುದು ತಿಳಿಯಬೇಕೇ? ನಮ್ಮ ಪಕ್ಷಿ ಕುಲಕ್ಕೆ ಗಣ್ಯರಾದ ಮಹಾಪರಾಕ್ರಮಶಾಲಿಗಳಾದ ದೇವತೆಗಳಿಗೆ ಸದೃಶ್ಯರಾದ ಜಟಾಯು ಸಂಪಾತಿ ಎಂಬುವವರ ಹೆಸರನ್ನು ಕೇಳಿರುವೆಯಾ? ಓಹೋ, ಕೇಳಿದ್ದೇನೆ. ಅಂತ ಮಹಾತ್ಮರ ಹೆಸರನ್ನು ಯಾರು ತಾನೇ ಕೇಳಿರುವುದಿಲ್ಲ. ನಾನು ಅವರನ್ನು ತುಂಬಾ ಪೂಜಿಸುತ್ತೇನೆ. ಮಹಾತ್ಮನಾದ ಜಟಾಯುವಿನ ಹೆಸರು ಈ ಹದ್ದಿನ ಬಾಯಿಯಲ್ಲಿ ಬರುತ್ತಿದೆಯಲ್ಲ, ಈ ಹದ್ದಾದರೂ ನನ್ನನ್ನು ಈ ನೀಚನಿಂದ ರಕ್ಷಿಸುತ್ತದೆಯೇ? ಅವರಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿಯ ಮಗನೇ ನಾನು. ನನ್ನ ಹೆಸರು ಸುಪಾರ್ಶ್ವ. ನನ್ನ ತಂದೆ ಪಂದ್ಯದ ಉತ್ಸಾಹದಲ್ಲಿ ಸೂರ್ಯಮಂಡಲದವರೆಗೆ ಹಾರಿ ಆ ತಾಪದಿಂದ ರೆಕ್ಕೆ ಸುಟ್ಟುಕೊಂಡು ಹಾರಲಾರದೆ ಗುಡ್ಡದಲ್ಲಿಯೇ ಬದುಕುತ್ತಿದ್ದಾರೆ. ಹೌದೇ? ಪಾಪ ಪಾಪ. ಪ್ರತಿನಿತ್ಯ ನಾನು ನನ್ನ ತಂದೆಗಾಗಿ ಆಕಾಶದಲ್ಲಿ ಸಿಗುವ ಜೀವಿಗಳನ್ನು ಹಿಡಿದು ಆಹಾರವನ್ನು ತೆಗೆದುಕೊಂಡು ಹೋಗುತ್ತೇನೆ. ಈಗ ನೀನು ಹೊತ್ತುಕೊಂಡು ಹೋಗುತ್ತಿರುವ ಆ ಹೆಂಗಸನ್ನು ನನಗೆ ಕೊಡು. ನಾನು ನನ್ನ ತಂದೆಗೆ ಆಹಾರವಾಗಿ ತೆಗೆದುಕೊಂಡು ಹೋಗುತ್ತೇನೆ. ಅಯ್ಯೋ, ಇವನು ರಕ್ಷಕನಾಗುತ್ತಾನೆ ಎಂದುಕೊಂಡರೆ ಭಕ್ಷಕನಾಗುತ್ತಿರುವನಲ್ಲ. ಇವನ ಮಾತುಗಳನ್ನು ಕೇಳಿದರೆ ಇವನ ಪರಾಕ್ರಮ ಅಪಾರವಾಗಿರುವಂತಿದೆ. ಹದ್ದಿನೊಡನೆ ಹೋರಾಡಿ ಸೋತೆನೆಂಬ ಅಪಖ್ಯಾತಿಗೆ ಗುರಿಯಾಗಬಾರದು. ಒಂದು ವೇಳೆ ಸೀತೆ ಕೈಬಿಟ್ಟು ಹೋದರೆ? ಏನನ್ನು ಯೋಚನೆ ಮಾಡುತ್ತಿರುವೆ? ತಡ ಮಾಡಬೇಡ. ನನ್ನ ತಂದೆ ಹಸಿದಿದ್ದಾನೆ. ಶೀಘ್ರವಾಗಿ ಆಹಾರ ಕೊಡಬೇಕು. ಬೇಗ ಈ ಹೆಂಗಸನ್ನು ನನಗೆ ಒಪ್ಪಿಸು. ಅಲ್ಲ, ನನ್ನ ಮಾತನ್ನು ಕೇಳು. ನಾನು ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಶೌರ್ಯ ಪರಾಕ್ರಮಗಳನ್ನು ತೋರಿಸಿ ಈ ಸುಂದರಿಯನ್ನು ಕೊಂಡೊಯ್ಯುತ್ತಿದ್ದೇನೆ. ಇವಳನ್ನು ನಿನಗೆ ಕೊಟ್ಟು ಬಿಟ್ಟರೆ ನನ್ನ ಈ ಪ್ರಯತ್ನವೆಲ್ಲ ವಿಫಲವಾದಂತಾಗುತ್ತದೆ. ನನ್ನ ಜೀವನವೇ ನಿಷ್ಪ್ರಯೋಜಕವಾದಂತಾಗುತ್ತದೆ. ಅಯ್ಯ,
ಕನಿಕರ ತೋರು. ಸ್ವಲ್ಪ ಸಮಯಕ್ಕಾದರೆ ನಿನ್ನ ತಂದೆಯ ಆಹಾರಕ್ಕಾಗಿ ಮತ್ತೊಂದು ಯಾವುದಾದರೂ ಜೀವಿ ಸಿಗಬಹುದು. ಆದರೆ ನನಗೆ ಈ ಸುಂದರಿ ಮತ್ತೆ ಸಿಗುವುದಿಲ್ಲ. ನನ್ನ ಮೇಲೆ ಕನಿಕರ ತೋರು. ನಮ್ಮನ್ನು ಬಿಟ್ಟು ಬಿಡು ಪಕ್ಷಿರಾಜ. ಸೀತೆ, ಪ್ರಾಣಪ್ರಿಯೆ, ಹೋಗಬೇಡ, ನಿಲ್ಲು. ಸಹೋದರ ರಾಮಚಂದ್ರ, ಸೀತೆ, ನಿಲ್ಲು. ಸೀತೆ, ಸಹೋದರ, ದೇವಿ, ಸಹೋದರ, ನಿಲ್ಲು. ಸಹೋದರ, ನಿಲ್ಲು. ಲಕ್ಷ್ಮಣ, ಸೀತೆ ಇಲ್ಲೇ ಇದ್ದಳು. ಎಲ್ಲ ಅವಿತುಕೊಂಡಿದ್ದಾಳೆ. ನನ್ನನ್ನು ಆಟ ಆಡಿಸುತ್ತಿದ್ದಾಳೆ. ಲಕ್ಷ್ಮಣ, ಅವಳು ಇಲ್ಲಿಯೇ ಎಲ್ಲೋ ಅಡಿಗೆ ಕುಳಿತಿರುತ್ತಾಳೆ. ಅವಳನ್ನು ಹುಡುಕು ಲಕ್ಷ್ಮಣ, ಅವಳನ್ನು ಹುಡುಕು. ಸಹೋದರ, ಇಲ್ಲಿ ಅತ್ತಿಗೆ ಇಲ್ಲ. ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಒಂದು ಕ್ಷಣ ಮಾತ್ರವೂ ಜೀವಿಸಲಾರೆ. ಸೀತೆ, ಜಾನಕಿ, ವೈದ್ಯರೇ, ಜಾನಕಿ. ಪಾಪ ಬಹಳ ಬೇಡಿಕೊಳ್ಳುತ್ತಿದ್ದಾನೆ. ನನ್ನ ಪರಾಕ್ರಮಕ್ಕೆ ನನ್ನ ತಂದೆಗಾಗಿ ಆಹಾರ ಗಳಿಸುವುದೇನೋ ಕಷ್ಟವಾಗುವುದಿಲ್ಲ. ಇವನು ದೈನ್ಯದಿಂದ ಬೇಡುತ್ತಿದ್ದಾನೆ. ಇವನಿಂದ ಈ ಹೆಂಗಸನ್ನು ಕಿತ್ತುಕೊಳ್ಳುವುದು ನ್ಯಾಯವಲ್ಲ. ಏನನ್ನು ಯೋಚಿಸುತ್ತಿರುವ ಪಕ್ಷಿರಾಜ? ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು. ಆಗಲಿ, ನಿನ್ನ ವಿನಯದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನಿನ್ನು ಹೋಗಬಹುದು. ದಯಾಗುಣ ಸಂಪನ್ನನಾದ ಪಕ್ಷಿರಾಜ, ನಿನಗೆ ನಮೋ ನಮಃ. ಸಹೋದರ ರಾಮಚಂದ್ರ, ಸಹೋದರ, ಸಹೋದರ ರಾಮಚಂದ್ರ, ಸಹೋದರ. ನನ್ನ ಸೀತೆ ಎಲ್ಲಿ? ಅವಳು ಎಲ್ಲಿಗೆ ಹೋದಳು? ಯಾವ ದೇಶಕ್ಕೆ ಹೋದಳು? ಯಾರು ಅವಳನ್ನು ಅಪಹರಿಸಿದವರು? ಅವಳನ್ನು ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಹೋದನಲ್ಲವೇ? ಅವಳು ಎಲ್ಲಿ ಈಗ? ಅವಳು ಏನಾದಳು? ಹೇಳು ಲಕ್ಷ್ಮಣ, ಅವಳು ಏಕೆ ನನ್ನನ್ನು ಕಾಣಲು ಬರುತ್ತಿಲ್ಲ? ಸಹೋದರ, ಶಾಂತನಾಗು, ಸಮಾಧಾನ ತಂದುಕೋ. ಈ ಚಿತ್ತಭ್ರಮೆಯಿಂದ ಹೊರಗೆ ಬಾ. ನಿನ್ನಂತ ಧೀರ ಹೀಗೆ ಶೋಕದಿಂದ ಕಳವಳಿಸಬಾರದು. ನಾವು ಒತ್ತಿಗೆಯನ್ನು ಹುಡುಕೋಣ. ಏಕೆ ಹುಡುಕಬೇಕು ಲಕ್ಷ್ಮಣ? ನಾವೇಕೆ ಅವಳನ್ನು ಹುಡುಕಬೇಕು? ಅವಳು ನನ್ನ ಪ್ರಾಣಪ್ರಿಯ. ನನ್ನನ್ನು ಬಿಟ್ಟು ಅವಳು ಇರುತ್ತಾಳೆಯೇ? ಅವಳನ್ನು ಬಿಟ್ಟು ನಾನು ಒಂದು ಕ್ಷಣವೂ ಜೀವಿಸಲಾರೆ ಎಂದು ಅವಳಿಗೆ ಗೊತ್ತಲ್ಲವೇ? ಅವಳು ಬಂದೇ ಬರುತ್ತಾಳೆ ಲಕ್ಷ್ಮಣ. ತನ್ನ ರಾಮನನ್ನು ಬಿಟ್ಟು ಸೀತೆ ಇರಲು ಸಾಧ್ಯವೇ? ಸಹೋದರ, ಧೈರ್ಯ ತಂದುಕೋ. ಅತ್ತಿಗೆ ಕಾಣೆಯಾಗಿರುವುದಂತೂ ನಿಜ. ನಾವು ಅತ್ತಿಗೆಯನ್ನು ಹುಡುಕೋಣ. ವಿಶಾಲವಾದ ಅರಣ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಹುಡುಕೋಣ. ಇಲ್ಲ ಲಕ್ಷ್ಮಣ, ನನ್ನ ಸೀತೆ ಇಲ್ಲಿ ಎಲ್ಲೋ ಅಡಗಿರುತ್ತಾಳೆ. ಜಿಂಕೆಗಳೊಂದಿಗೆ ಸ್ನೇಹ ಬೆಳೆಸಿ ಅವುಗಳ ಹಿಂಡಿನೊಡನೆ ಸೇರಿಕೊಂಡಿರಬಹುದು. ಪಕ್ಷಿಗಳ ಮಧುರ ಕಲರವವನ್ನು ಕೇಳುತ್ತಾ ಮೈಮರೆತು ಇಲ್ಲಿಯೇ ಎಲ್ಲೋ ಕುಳಿತಿರಬಹುದು. ನೆನಪಾದ ಕೂಡಲೇ ಅವಳು ಓಡಿ ಬರುತ್ತಾಳೆ ಲಕ್ಷ್ಮಣ. ನೀನು ನೋಡುತ್ತೀರೋ, ಅವಳು ಖಂಡಿತ ಓಡೋಡಿ ಬರುತ್ತಾಳೆ. ಸಹೋದರ, ಸಮಾಧಾನ ಮಾಡಿಕೊ.
ನಿನ್ನ ಈ ದುಃಖವನ್ನು ನಾನು ಸಹಿಸಲಾರೆ. ಲಕ್ಷ್ಮಣ, ಸೀತೆ ವಿರಹದಿಂದ ನಾನು ಹೆಚ್ಚು ಕಾಲ ಬದುಕಿರಲಾರೆ. ಸಹಿಸಲಾರದ ಈ ಮಹಾ ದುಃಖದಿಂದ ನಾನು ಸತ್ತು ಹೋಗುತ್ತೇನೆ ಲಕ್ಷ್ಮಣ, ಸತ್ತು ಹೋಗುತ್ತೇನೆ. ಆದರೆ ನಾನು ಸತ್ತು ಸ್ವರ್ಗಕ್ಕೆ ಹೋದರೆ ನನ್ನ ತಂದೆಯವರು ನನಗೆ ಮಾತು ಕೊಟ್ಟಂತೆ 14 ವರ್ಷಗಳ ಕಾಲದ ವನವಾಸವನ್ನು ಮುಗಿಸದೆ ನೀನು ಇಲ್ಲಿಗೆ ಏಕೆ ಬಂದೆ ಎಂದು ನನ್ನನ್ನು ಕೇಳುತ್ತಾರೆ ಲಕ್ಷ್ಮಣ. ಸಹೋದರ, ಈ ವಿಷಾದವನ್ನು ಬಿಡು. ನಾವು ಒತ್ತಿಗೆಯನ್ನು ಹುಡ್ಕೋಣ. ಗಿರಿ, ಗೌವರ, ಕಣಿವೆ ಎಲ್ಲಾ ಕಡೆ ಹುಡ್ಕೋಣ. ಆಗಲಿ ಸೋದರ, ಹುಡ್ಕೋಣ. ನನ್ನ ಸೀತೆಯನ್ನು ಹುಡ್ಕೋಣ. ಸಂಪಾತಿ ಪುತ್ರ ಸುಪಾರ್ಶ್ವ, ಇಲ್ಲಿ ಬಾ. ಮುನೀಂದ್ರರಿಗೆ ಪ್ರಣಾಮಗಳು. ನನ್ನಿಂದೇನಾಗಬೇಕು? ನಿನ್ನಿಂದ ನಮಗೆ ಏನೂ ಆಗಬೇಕಾಗಿಲ್ಲ ಸುಪಾರ್ಶ್ವ. ಆದರೆ ನಿನ್ನಿಂದ ಒಂದು ಸ್ತುತ್ಯಾರ್ಹ ಕೆಲಸವಾಗಿದೆ. ಅದೇನು ಮುನೀಂದ್ರ? ಸುಪಾರ್ಶ್ವ, ನೀನು ನಿನ್ನ ತಂದೆಗೆ ಆಹಾರಕ್ಕಾಗಿ ತೆಗೆದುಕೊಂಡು ಹೋಗದೆ ಬಿಟ್ಟ ಆ ತರುಣಿಯನ್ನು ಯಾರೆಂದುಕೊಂಡೆ? ಅವಳೇ ರಘುಕುಲ ತಿಲಕ ಶ್ರೀರಾಮಚಂದ್ರನ ಸತಿ ಸೀತಾದೇವಿ. ಹೌದೇ? ಹಾಗಾದರೆ ಮಹಾಪತಿವ್ರತೆ ಸೀತಾದೇವಿಯನ್ನು ಆ ರಾಕ್ಷಸ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆಯೇ? ಹೌದು, ಅವನೇ ಆ ದುಷ್ಟರಾವಣ. ಅವನ ವಿನಾಶ ಖಂಡಿತ. ಸೀತಾದೇವಿಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ಹೋಗು, ನಿನ್ನ ತಂದೆಗೆ ಆಹಾರ ಹುಡುಕಲು ಹೋಗು. ಹಾಗೇ ಆಗಲಿ ಮುನೀಂದ್ರ. ಆಹಾ, ನನ್ನ ಲಂಕೆಯು ಬಂದು ಬಿಟ್ಟಿತು. ಸೀತೆ, ನನ್ನ ಲಂಕೆಯನ್ನು ನೋಡು, ನನ್ನ ಸ್ವರ್ಣ ಲಂಕೆಯನ್ನು ನೋಡು. ಆ ಸುಖ ಸುಂದರವಾದ ನಗರವನ್ನು, ಭವ್ಯವಾದ ನನ್ನ ಅರಮನೆಯನ್ನು ಕಂಡ ಕೂಡಲೇ ನೀನೇ ಅಚ್ಚರಿಯಿಂದ ಬೆಚ್ಚಿ ಬೀಳುವೆ. ಏಕೆ ಸೀತೆ, ನನ್ನ ಮಾತಿಗೆ ಪ್ರತಿಕ್ರಿಯಿಸುತ್ತಿಲ್ಲ? ನನ್ನ ಮೇಲೆ ಇನ್ನೂ ಕೋಪವೇ? ಇನ್ನೆಷ್ಟು ಹೊತ್ತು? ಇನ್ನೇನು ನಾವು ಲಂಕೆಗೆ ತೆರಳುತ್ತೇವೆ. ಅಲ್ಲಿ ಭೋಗ ಭಾಗ್ಯಗಳಿಂದ ತುಂಬಿದ ಆ ಅರಮನೆಯನ್ನು ಕಂಡ ಕೂಡಲೇ ನಿನ್ನ ಕೋಪ ತಾಪವು ತಾನಾಗೆ ಇಳಿಯುವುದು. ಲಂಕಿಣಿ ಲಂಕಿಣಿ ಲಂಕಿಣಿ
ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ 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 ನಾನು. ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಆಹಾ ಹಗಲಿರುಳೆನ್ನದೆ ಲಂಕೆಯ ಕಾಯುವೆ, ಲಂಕಾಧೀಶನ ಸೇವೆಯ ಮಾಡುವೆ. ಯಾರೋ ಹೊಸಬರಿರುವಂತಿದೆ. ಲಂಕಿಣಿ, ಈ ಸುರಸುಂದರಿಯನ್ನು ನಮ್ಮ ಲಂಕೆಯ ಸಾಮ್ರಾಜ್ಞಿಯನ್ನಾಗಿ ಮಾಡಲು ಗಾರೆ ತಂದಿದ್ದೇನೆ. ಬಹಳ ಸಂತೋಷ ಲಂಕೇಶ್ವರ, ಬಹಳ ಸಂತೋಷ. ಇವಳು ಆ ನರಮಾನವನಾದ ರಾಮನ ಪತ್ನಿ ಸೀತೆ. ಈಕೆಯನ್ನು ಇವಳ ಪತಿ ಹುಡುಕಿಕೊಂಡು ಬರುವುದಿಲ್ಲವೇ? ಸಾಧ್ಯವೇ ಇಲ್ಲ. ಆ ರಾಮನಾಗಲಿ ಲಕ್ಷ್ಮಣನಾಗಲಿ ಸಮುದ್ರ ಮಧ್ಯದಲ್ಲಿರುವ ಈ ಅಭೇದ್ಯವಾದ ಲಂಕೆಯನ್ನು ಪ್ರವೇಶಿಸಲು ಅಸಾಧ್ಯ. ನಿಜ ಲಂಕೇಶ್ವರ, ಅಸಂಭವ. ಆ ನರಮಾನವನಲ್ಲಿ ವೀರ ಪರಾಕ್ರಮಿಯಾದ ಅಸುರ ಚಕ್ರವರ್ತಿ ಈ ಲಂಕೇಶ್ವರನಲ್ಲಿ. ಆದರೂ ಲಂಕಿಣಿ, ನೀನು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾವ ನರ ಪಿಳ್ಳೆಯು ಈ ಲಂಕೆಯನ್ನು ಪ್ರವೇಶಿಸದಂತೆ ನೀನು ಎಚ್ಚರ ವಹಿಸಬೇಕು. ಅದು ನನ್ನ ಕರ್ತವ್ಯ. ಲಂಕಿಣಿ 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 ನಾನು, ಲಂಕಿಣಿ 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 ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಾಧೀಶನ ಕಿಂಕರಿ ನಾನು, ಲಂಕಿಣಿ 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 ನಾನು, ಲಂಕಿಣಿ ಲಂಕಿಣಿ